ಇನ್ನು 5 ಗಂಟೆಯ ಮೂರನೇ ಸುದ್ದಿ ನಾನಾಗಲೇ ಹೇಳ್ತಾ ಇದ್ದೆ ರಾಜಕೀಯದ ಬಗ್ಗೆ. ಏನಾ ರಾಜಕೀಯ ಅಂತ ಹೇಳಿದ್ರೆ ಬಿಜೆಪಿ ಧರ್ಮ ಯುದ್ಧವನ್ನ ಆರಂಭಿಸಿದೆ. ಧರ್ಮ ಯುದ್ಧ ಯಾವ ಪ್ರಕರಣದಲ್ಲಿ ಅಂದರೆ ಧರ್ಮಸ್ಥಳದ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಯಾರೆಲ್ಲ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಅವರ ವಿರುದ್ಧ ಬಿಜೆಪಿ ಧರ್ಮ ಯುದ್ಧ ನಡೆಸುತ್ತೆ ಅಂತ. ಬಿಜೆಪಿಗೆ ಅಸ್ತ್ರ ಸಿಕ್ಕಿದೆ. ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ. ಬಿಜೆಪಿಯಿಂದ 1 ವಾರ ನಿರಂತರ ಹೋರಾಟ. ಎಲ್ಲಾ ಕ್ಷೇತ್ರದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹೋರಾಟ ಮಾಡ್ತಾರಂತೆ. ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟ. ಒಟ್ಟು 4 ಹಂತದಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಅನ್ನು ರೂಪಿಸಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅನ್ನುವ ಆರೋಪ. ಇದೇ ಕಾರಣಕ್ಕಾಗಿ ಬಿಜೆಪಿ 4 ಹಂತದಲ್ಲಿ ಹೋರಾಟವನ್ನು ನಡೆಸುತ್ತೆ. ಈ ಹೋರಾಟಕ್ಕೆ ಬಿಜೆಪಿ ಇಟ್ಟಿರುವಂತಹ ಹೆಸರು ಧರ್ಮ ಯುದ್ಧ. ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ. 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯಿಂದ ಪ್ರತಿಭಟನೆ ಆಗುತ್ತೆ ಅಂತ ಹೇಳಿ ವಿಜೇಂದ್ರ ಅವರು ಮಾತನಾಡಿದ್ರು. ಬಿಜೆಪಿ ನಾಯಕರು ಸಾಲು ಸಾಲು ಯಾತ್ರೆಗಳನ್ನು ಹಮ್ಮಿಕೊಂಡಿದ್ದಾರೆ. ಕಳೆದ ವಾರವಷ್ಟೇ ವಿಶ್ವನಾಥ್ ಅವರು ಶಾಸಕರು ಅವರ ನೇತೃತ್ವದಲ್ಲಿ ಒಂದು ಯಾತ್ರೆ ಆಯಿತು. ಈಗ ತಮೇಶ್ ಗೌಡರು ಅವರ ನೇತೃತ್ವದಲ್ಲಿ ಒಂದು ಯಾತ್ರೆ. ಶನಿವಾರ ಆಗುತ್ತಂತೆ ಈ ಯಾತ್ರೆ. ಸತೀಶ್ ರೆಡ್ಡಿ ಶನಿವಾರ, ಸೋಮವಾರ ರಾಮಮೂರ್ತಿ, ಸಿ.ಕೆ. ರಾಮಮೂರ್ತಿ ಅವರು ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ಅದಾದ ಬಳಿಕ ಗೋವಿಂದರಾಜನಗರದಿಂದ ಉಮೇಶ್ ಶೆಟ್ಟಿ ಅವರು ಯಾತ್ರೆ. ಅಂದರೆ ಬಿಜೆಪಿ ನಾಯಕರು ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಅಂತ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ. ಸೊ ಹೀಗಾಗಿ ಬಿಜೆಪಿಯ ನಾಯಕರು ಒಂದೊಂದು ದಿನ ಒಬ್ಬೊಬ್ಬರು ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಬ್ಯಾಟರಾಯನಪುರದಿಂದ ತಮೇಶ್ ಗೌಡರು, ಅದೇ ರೀತಿಯಾಗಿ ಸತೀಶ್ ರೆಡ್ಡಿ ಕೂಡ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಗಮನಿಸ್ತಾ ಇದ್ವಿ ಒಂದು ಕಡೆ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಅಂತ ಅನಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಧರ್ಮಸ್ಥಳ ಚಲೋವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಎಸ್ ಮಹೇಶ್, ಮೊದಲಿನಿಂದ ಕೂಡ ಅಷ್ಟೇ ಧರ್ಮಸ್ಥಳ ಅನ್ನೋ ಒಂದು ದಂಗಲ್ ಯುದ್ಧ ಏನ್ ಪ್ರಾರಂಭವಾಗುತ್ತೆ ಅಲ್ಲಿನಿಂದ ಕೂಡ ಅಷ್ಟೇ ಬಿಜೆಪಿ ಅವರು ಯಾವ ಒಂದು ಮುಸ್ಕುದಾರಿ ವ್ಯಕ್ತಿ ಮುಂದೆ ಬಂದು 13 ಪಾಯಿಂಟ್ಗಳನ್ನ ತೋರಿಸ್ತಾನೆ, ಇಲ್ಲಿ ನಾನು ಶವಗಳನ್ನ ಊತಿಟ್ಟಿದ್ದೇನೆ ಅಂತ ಹೇಳ್ತಾನೆ, ಆ ವ್ಯಕ್ತಿ ಬಂದಿರೋದೇ ಒಂದು ಷಡ್ಯಂತ್ರ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸೋಕೆ ಮುಂದಾಗುತ್ತೆ ಬಿಜೆಪಿ. ಅದನ್ನ ಹೊರತುಪಡಿಸಿ ಈಗಾಗಲೇ 13 ಪ್ಲಸ್ ಇನ್ನು 3 ಪಾಯಿಂಟ್ಗಳು ಸೇರಿಸ್ತಾ ಹೋದ್ರೆ 17 ಪಾಯಿಂಟ್ಗಳು ಹುಡುಕ್ತಾರೆ. ಅಲ್ಲಿ ಏನೂ ಸಿಗದೆ ಹೋದ ಕಾರಣದಲ್ಲಿ, ಅಂದ್ರೆ ಮೂಲತಃ ಏನ್ ಸಿಕ್ಬೇಕಾಗಿತ್ತು ಅಂದ್ರೆ ಏನು ಆ ವ್ಯಕ್ತಿ ಮುಸ್ಕುದಾರಿ ವ್ಯಕ್ತಿ ಆರೋಪ ಮಾಡಿದ್ದ, ಅಲ್ಲಿ ಏನು ಸಿಗದೆ ಹೋದ ಕಾರಣದಿಂದಾಗಿ ಬಿಜೆಪಿ ನಾಯಕರು ಎಲ್ಲಾ ನಾಯಕರಿಗೂ ಕೂಡ ಆ ವ್ಯಕ್ತಿ ಮುಸ್ಕುದಾರಿ ವ್ಯಕ್ತಿ ಏನ್ ಮುಂದೆ ಬಂದಿದ್ದಾನೆ ಇದೆಲ್ಲವೂ ಕೂಡ ಷಡ್ಯಂತ್ರ. ಇದರ ಹಿಂದೆ ಕೆಲವೊಂದಿಷ್ಟು ನಾಯಕರುಗಳು ಇದ್ದಾರೆ, ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರುಗಳಿದ್ದಾರೆ, ಲೆಫ್ಟಿಸ್ಟ್ಗಳಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಬಿಜೆಪಿ ಅವರು ಮಾಡ್ತಿದ್ರು. ಅದನ್ನ ಹೊರತುಪಡಿಸಿ ಇನ್ನೂ ಒಂದು ಭಾಗ ಮುಂದೆ ಹೋಗಿ ಜನಾರ್ದನ್ ರೆಡ್ಡಿ ಅವರು ಕೂಡ ಸಂತೇಲ್ ಅವರ ವಿರುದ್ಧ ಕೂಡ ಆರೋಪವನ್ನ ಮಾಡ್ತಾರೆ. ಇದನ್ನೆಲ್ಲ ಹೊರತುಪಡಿಸಿ ಇನ್ನ ಇಷ್ಟು ಬಿಜೆಪಿಯ ನಾಯಕರು ಧರ್ಮಸ್ಥಳವನ್ನ ಮತ್ತೆ ರೀಪ್ರಮೋಟ್ ಮಾಡೋದಕ್ಕೆ, ಧರ್ಮಸ್ಥಳದ ಹೆಸರನ್ನ ಮತ್ತೆ ಆ ಧರ್ಮಸ್ಥಳವನ್ನು ಕಳಂಕ ತರೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಮುಂದಾಗಿ ಅವರು ಬಂದ್ಬಿಟ್ಟು ಒಂದಿಷ್ಟು ಯಾತ್ರೆ ಕೂಡ ಪ್ಲಾನ್ ಮಾಡ್ಕೊಳ್ತಾರೆ. ಧರ್ಮಸ್ಥಳಕ್ಕೆ ಚಲೋ ಅಂತ ಒಂದು ಯಾತ್ರೆ ಕೂಡ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಎಸ್.ಆರ್. ವಿಶ್ವನಾಥ್ ಕೂಡ ಅವರ ತಂಡವನ್ನ ಕರೆದುಕೊಂಡು ಸುಮಾರು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾರೆ 16ನೇ ತಾರೀಕು. ಬಳಿಕ 17ನೇ ತಾರೀಕು ಅವರ ಒಟ್ಟಿಗೆ ವಿಜೇಂದ್ರ ಹಾಗೂ ಒಂದಿಷ್ಟು ನಾಯಕರುಗಳು ಕೂಡ ಹೋಗಿ ಧರ್ಮಸ್ಥಳ ವಿಸಿಟ್ ಕೊಟ್ಟು ತದನಂತರ ಅಲ್ಲೇ ಇರ್ತಕ್ಕಂಥ ಧರ್ಮ ಅಧಿಕಾರಿಗಳಿಗೂ ಕೂಡ ಭೇಟಿ ಮಾಡಿ ಅವರ ಜೊತೆ ಒಂದಿಷ್ಟು ಮಾತುಕತೆಗಳನ್ನ ಕೂಡ ನಡೆಸಿ ವಾಪಸ್ ತೆರಳುತ್ತಾರೆ. ಅದನ್ನ ಹೊರತುಪಡಿಸಿ ಇನ್ನಿಷ್ಟು ವಿಚಾರಗಳು ಮುಂದಾಗುವಂತದ್ದು ನೋಡ್ತಾ ಹೋದ್ರೆ ಮುಂದೆ ಕೂಡ ಧರ್ಮ ಯುದ್ಧ ಮಾಡೋದಕ್ಕೆ ನಾವು ಸಿದ್ಧ ಇದ್ದೇವೆ ಅಂತ ಕೂಡ ಬಿಜೆಪಿ ನಾಯಕರು ತೋರಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಧರ್ಮಸ್ಥಳದ ಜೊತೆ ನಾವು ನಿಂತಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಶನಿವಾರ ಬಂದ್ಬಿಟ್ಟು ಒಂದು ತಂಡ, ಅಂದ್ರೆ ಈಗಾಗಲೇ ಇವತ್ತು ತಮೇಶ್ ಗೌಡ ಅವರ ತಂಡ ಕೂಡ ಅಲ್ಲಿಗೆ ಧರ್ಮಸ್ಥಳಕ್ಕೆ ತೆರಳಿದೆ. ಮತ್ತೆ 23ನೇ ತಾರೀಕು ಮತ್ತೊಂದು ತಂಡ ತೆರಳಿದೆ. ಮತ್ತೆ 24ನೇ ತಾರೀಕು ಬಿಜೆಪಿ ಮತ್ತು ಒಂದಿಷ್ಟು ಹಿಂದೂ ಪರ ಸಂಘಟನೆಗಳು ಮತ್ತು ಸಂಘ ಪರಿವಾರದ ಹಲವು ಪ್ರಮುಖ ನಾಯಕರು, ಅದು ಕೂಡ ಕೇಂದ್ರದ ಒಂದಿಷ್ಟು ನಾಯಕರು RSS ನವರು ಕೂಡ ಭಾಗಿಯಾಗಿ 24ನೇ ತಾರೀಕು ಧರ್ಮಸ್ಥಳಕ್ಕೆ ಕೂಡ ಭೇಟಿ ನೀಡ್ತಾರೆ. ತದನಂತರ ಮತ್ತೆ 25ನೇ ತಾರೀಕು ಸಿ.ಕೆ. ರಾಮಮೂರ್ತಿ ಮತ್ತೆ ಟೀಮ್ ಕೂಡ ಅಲ್ಲಿಗೆ ಹೋಗಿ ಭೇಟಿ ನೀಡುತ್ತೆ. ಒಟ್ಟಾರೆಯಾಗಿ ಬಿಜೆಪಿಯ ನಾಯಕರು ಒಂದೊಂದೇ ಹಂತವಾಗಿ, ಅಂದ್ರೆ ಬೇರೆ ಬೇರೆ ನಾಯಕರು ಅವರವರದ್ದೇ ಆದ ಒಂದು ತಂಡಗಳು ಮತ್ತೆ ಅವರದ್ದೇ ಆದ ಒಂದು ಶಕ್ತಿ ಪ್ರದರ್ಶನದ ಮೂಲಕ ಧರ್ಮಸ್ಥಳಕ್ಕೆ ಹೋಗಿ ವಿಸಿಟ್ ಮಾಡ್ತಿದ್ದಾರೆ. ಈಗಾಗಲೇ ನಾವು ಒಂದಿಷ್ಟು ವಿಚಾರಗಳನ್ನು ಕೂಡ ಕೇಳ್ಪಟ್ಟಿದ್ವಿ ಮಹೇಶ್, ನೋಡ್ತಾ ಹೋದ್ರೆ. ಯಾಕಂದ್ರೆ ಧರ್ಮಸ್ಥಳದ ವಿರುದ್ಧ ಈ ರೀತಿಯಾಗಿ ಆರೋಪಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗುವಂತ ಭಕ್ತಾದಿಗಳ ಸಂಖ್ಯೆ ಕೂಡ ಕಮ್ಮಿ ಆಗಿದೆ ಅನ್ನೋ ಒಂದು ಅಂಶಗಳು ಕೂಡ ಒಂದಿಷ್ಟು ಜನ ಆರೋಪ ಮಾಡ್ತಿದ್ದಾರೆ.
ಮಾಡ್ತಿದ್ರು. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಕಳಂಕ ತಂದು ಅಲ್ಲಿ ಹೋಗುವಂತ ಯಾತ್ರಿಗಳಿಗೆ ಕಮ್ಮಿ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಆಯ್ತು. ಅದನ್ನೆಲ್ಲ ಮತ್ತೆ ರೀಪ್ರಮೋಟ್ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿದೆ, ಧರ್ಮಸ್ಥಳದ ಜೊತೆಗೆ ನಿಂತಿದೆ ಅಂತಾನೆ ಹೇಳ್ಬೋದು. ಮಹೇಶ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.